ಶ್ರೀ ಹರಿವಂಶ್ ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ನಿಮ್ಮ ಲವ್ ಪಾರ್ಟ್ನರ್ ಯಾರು ಇರ್ತಾರೆ, ಸೊ ಅವರ ಕರೆಂಟ್ ಎನರ್ಜೀಸ್ ಏನು ಅಂತ ಕ್ವಿಕ್ ಆಗಿ ಚೆಕ್ ಮಾಡ್ಬಿಡೋಣ. ಅಂಡ್ ನೆಕ್ಸ್ಟ್ ರೀಡಿಂಗ್ ಏನ್ ಬೇಕು ಅನ್ನೋದಕ್ಕೆ ನಾನು 2 ಆಪ್ಷನ್ ಕೊಡ್ತೀನಿ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫಸ್ಟ್ ಒನ್ ಬಂದ್ಬಿಟ್ಟು ಕರಿಯರ್ ರೀಡಿಂಗ್ ಬೇಕಾ ಅಂತ. ಸೆಕೆಂಡ್ ಬಂದು ಮನಿ ರೀಡಿಂಗ್. ಮನಿ ರೀಡಿಂಗ್ಗೆ ನಾನು ಸಪರೇಟ್ ಆಗಿ ಮನಿದೆ ಡೆಕ್ ಇದೆ, ಅದರಿಂದ ನಾನು ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅಂತ ದಯವಿಟ್ಟು ತಿಳಿಸಿ. ಸೊ ಫಸ್ಟ್ ಬಂದ್ಬಿಟ್ಟು ಆಪ್ಷನ್ ಕೆರಿಯರ್ ರೀಡಿಂಗ್, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಮನಿ ರೀಡಿಂಗ್. ಓಕೆನಾ? ಇದೆರಡರಲ್ಲಿ ಯಾವ್ದು ಬೇಕು ನೆಕ್ಸ್ಟ್ ರೀಡಿಂಗ್ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಂತ. ಸೊ ಈಗ ಪಾಸ್ ಮಾಡಿ ವಿಡಿಯೋನ ಬೇಕಾದ್ರೆ ಒಂದು 5 ಸೆಕೆಂಡ್ಸ್. ನೀವು ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ನೀವು ಯಾರನ್ನ ಅನ್ಕೊಂಡು ನೋಡ್ತೀರಾ, ಅವರಿಗೆ ಈ ಎನರ್ಜಿಸ್ ಕನೆಕ್ಟ್ ಆಗುತ್ತೆ. ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ ಫಸ್ಟ್ ಪ್ರೇ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಯಾರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಯಾವ ವ್ಯಕ್ತಿಯ ಫೀಲಿಂಗ್ಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಅವರ ಎನರ್ಜಿಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ? ಶ್ರೀ ರಾಧೇಶ್ಯಾಮ್, ಶ್ರೀ ರಾಧೇಶ್ಯಾಮ್, ರಾಧೆ ರಾಧೆ. ಓಕೆ, 4 ಆಫ್ ಪೆಂಟಿಕಲ್ಸ್. ಸೊ ಈ ಎನರ್ಜಿ ನೀವ್ ಯಾವಾಗೇ ನೋಡಿದ್ರು ಕೂಡ ಕನೆಕ್ಟ್ ಆಗ್ತಾ ಇರತ್ತೆ. ಸೊ ಇದಕ್ಕೆ ಬಂದು ಟೈಮ್ ಲೈನ್ ಅಂತ ಇರೋದಿಲ್ಲ. ಈ ವಿಡಿಯೋ ನಿಮ್ಗೆ ಯಾವಾಗೇ ಸಿಕ್ಕರೂ ಕೂಡ ಅದು ಕನೆಕ್ಟ್ ಆಗ್ತಾ ಇರತ್ತೆ. ಸೊ ಆ ಟೈಮಿಗೆ ಎನರ್ಜೀಸ್ ಕನೆಕ್ಟ್ ಆಗ್ತಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಏನಾದ್ರೂ ವಿಡಿಯೋ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಅಷ್ಟರಲ್ಲೂ ಯಾವ ಮೆಸೇಜಸ್ ನಿಮ್ಗೆ ಕನ್ವೆ ಆಗ್ತಾ ಇಲ್ಲ, ನಿಮ್ಮ ಲೈಫಿಗೆ ರಿಲೇಟ್ ಆಗ್ತಿಲ್ಲ ಅಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಪರ್ಸನ್ ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಬಿಫೋರ್ ದಟ್ ಪ್ಲೀಸ್ ಗಿವ್ ಮಿ ಒನ್ ಪಾಸ್ಟ್ ಕಾರ್ಡ್. ರಾಧೇಶ್ಯಾಮ್, ಪ್ಲೀಸ್ ಗಿವ್ ಮಿ ಫಾಸ್ಟ್ ಎನರ್ಜಿ ಏನಿತ್ತು ಅಂತ ಒಂದು ಕಾರ್ಡ್ ಕೊಡಿ. ಇವರ ರಿಲೇಶನ್ಶಿಪ್, ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವರ ಒಂದು ಪರ್ಸನ್, ಅವ್ರು ಇಷ್ಟಪಡುವಂತ ಒಬ್ಬ ಪರ್ಸನ್, ಅವರ ಪಾಸ್ಟ್ ಎನರ್ಜಿ ಏನಿತ್ತು, ಅವ್ರ ರಿಲೇಶನ್ಶಿಪ್. ಓಕೆ, ವೆರಿ ಡಾಮಿನೇಟಿಂಗ್. ನೋಡಿ, ಪಾಸ್ಟ್ ಎನರ್ಜಿ ಫಸ್ಟ್ ಹೇಳ್ಬಿಡ್ತೀನಿ. ನಿಮ್ಮ ಪರ್ಸನ್ ತುಂಬಾ ಡಾಮಿನೇಟಿಂಗ್ ಇದ್ದಾರೆ, ಹೌದಾ? ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ, ತುಂಬಾ ಮೆಚ್ಯೂರ್ಡ್ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ತುಂಬಾ ಮೆಚ್ಯೂರ್ಡ್ ಪರ್ಸನ್, ತುಂಬಾ ಒಳ್ಳೆ ಡಿಸಿಪ್ಲಿನ್ ಆಗಿ ಜೀವನವನ್ನ ಹೀಗೆ ನಡೆಸ್ಬೇಕು ಅಂತ ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡುವಂತ ಪರ್ಸನ್ ಇದ್ದಾರೆ. ಹೌದಾ? ಚೆಕ್ ಮಾಡ್ಕೊಳ್ಳಿ. ಪಾಸ್ಟ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆಯಾ? ಅಂಡ್ ಸ್ವಲ್ಪ ಆಂಗರ್ ಇಶ್ಯೂಸ್ ಇದೆ ಅವ್ರಿಗೆ. ತುಂಬಾ ಕೋಪ ಬರುತ್ತೆ, ಸಡನ್ಲಿ ತುಂಬಾ ಕೋಪ ಮಾಡ್ತಾರೆ. ಅವ್ರಿಗೆ ಹೆಂಗೆ ಅಂದ್ರೆ ಎಲ್ಲದೂ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಎಲ್ಲದೂ ಕೂಡ ನೀಟ್ ಆಗಿರ್ಬೇಕು, ಆತರ. ಸೊ ನೀವು ಸ್ವಲ್ಪ ಚೈಲ್ಡಿಶ್ ಬಿಹೇವಿಯರ್ ಮಾಡ್ತೀರಾ ಅವ್ರ ಹತ್ರ. ಸೊ ಅದಕ್ಕೆ ಕೆಲವೊಮ್ಮೆ ಅವರು ಅದನ್ನ ನೆಗೆಟಿವ್ ಆಗಿ ತಗೊಂಡಿರೋದು ಇದೆ. ಓಕೆ? ಅಂಡ್ ಸ್ವಲ್ಪ ಈಗೋಯಿಸ್ಟಿಕ್ ಇದ್ದಾರೆ, ಮತ್ತೆ ನಾನ್ ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಅವ್ರಿಗೆ ಇದೆ. ಆದ್ರೆ ಅವ್ರಿಗೆ ಮೇನ್ ಫೋಕಸ್ ಏನಾಗಿರುತ್ತೆ ಅಂದ್ರೆ ಗ್ರೋತ್ ಅಷ್ಟೇ. ಕೆರಿಯರ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅವ್ರು ಏನ್ ಬಯಸ್ತಾರೆ ಅಂದ್ರೆ, ನಾನ್ ಗ್ರೋ ಆಗ್ಬೇಕು, ನನ್ ನೇಮ್ ಫೇಮ್ ಎಲ್ಲ ಮಾಡ್ಬೇಕು, ಆ ರೀತಿ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿರುವಂತ ಪರ್ಸನ್. ಅಂಡ್ ಸಾಕಷ್ಟು ನಾಲೆಜ್ ಇದೆ, ಮೆಚುರಿಟಿ ಕೂಡ ಇದೆ ಅವ್ರಿಗೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಟೆಬಿಲಿಟಿ ಕೊಡುವಂತಹ ಎಲ್ಲಾ ಕ್ವಾಲಿಟೀಸ್ ಅವ್ರಿಗಿದೆ. ಓನ್ಲಿ ಆಂಗರ್ ಇಶ್ಯೂ ಮತ್ತೆ ಈಗೋ ಇಶ್ಯೂಸ್ ಇರೋದ್ ಬಿಟ್ರೆ ಸ್ಟೆಬಿಲಿಟಿ ಕೊಡುವಂತದ್ದು ಮತ್ತೆ ಪೊಸಿಟಿವ್ನೆಸ್ ಕೂಡ ಇದೆ ಅವ್ರಿಗೆ. ಹೌದೋ ಅಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ? ಸೊ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಇದು ನೋ ಕಾಂಟ್ಯಾಕ್ಟ್ ಅವ್ರು ನೋಡುತ್ತಿರೋ ಏನೋ ನಂಗೆ ಗೊತ್ತಿಲ್ಲ, ಇದು ಒಂದು ಮೆಸೇಜ್ ಸಿಗ್ತಾ ಇದೆ. ನೋಡೋಣ, ಮುಂದೆ ಏನಾದ್ರು ನಿಮ್ಗೆ ಮೆಸೇಜ್ ಇದ್ರೆ ಹೇಳ್ತೀನಿ. ಬಟ್ ಎಲ್ಲರಿಗೂ ಇನ್ ಜನರಲ್ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವ್ರು ಆಗಿರ್ಬೋದು. ಸಿ ಸಿ ನೋ ಕಾಂಟ್ಯಾಕ್ಟ್ ಅಂತ ಹೇಳ್ತಿದಂಗೆ ದ ಡೆವಿಲ್ ಬಂತು. ಓ ಮೈ ಗಾಡ್, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನಾನು ನೋ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಆಕ್ಚುಲಿ. ಜಸ್ಟ್ ಜನರಲ್ ಲವ್ ರೀಡಿಂಗ್ ಮಾಡ್ಬೇಕು ಅಂತ ನಾನು ಕೂತ್ಕೊಂಡೆ. ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಇರೋರ್ಗೆ ಮೆಸೇಜ್ ನನಗೆ ಸಿಗ್ತಾ ಇದೆ. ದ ಡೆವಿಲ್ ಕಾರ್ಡ್ ಕೂಡ ಬಂದಿದೆ. ಸಿ ನೀವ್ ಏನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಸಮ್ ನೆಗೆಟಿವ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಓಕೆ? ಸೊ ಒಂದು ಅನ್‌ಹೆಲ್ತಿ ಅಟ್ಯಾಚ್‌ಮೆಂಟ್ ಇದೆ ನಿಮ್ಮ ಮಧ್ಯೆ. ನಿಮ್ಮ ರಿಲೇಶನ್‌ಶಿಪ್ ಇಸ್ ನಾಟ್ ಹೆಲ್ತಿ. ಸಾರಿ ಟು ಸೇ ದಿಸ್. ನಿಜವಾಗ್ಲೂ ಹೆಲ್ತಿ ರಿಲೇಶನ್‌ಶಿಪ್ ಇಲ್ಲ. ನೀವ್ ಇಷ್ಟು ದಿವಸ ಅನ್ಕೊಂಡಿದ್ರೆ ತುಂಬಾ ಹೆಲ್ತಿ ರಿಲೇಶನ್‌ಶಿಪ್ ಅಲ್ಲಿ ನಾನು ಇದೀನಿ ಅಂತ. ಇದು ಕೆಲವರಿಗೆ ಮಾತ್ರ. ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿದ್ದೀರಾ ಅವ್ರಿಗೆ ಮಾತ್ರ. ಓಕೆನಾ? ಸೊ ಅನ್‌ಹೆಲ್ತಿ ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಾ. ಸೊ ಅದರಿಂದ ಹೊರಗೆ ಬನ್ನಿ. ಬಿಕಾಸ್ ಆ ಒಂದು ಅನ್‌ಹೆಲ್ತಿ ಅಟ್ಯಾಚ್‌ಮೆಂಟ್ ಏನಿದೆ ಅಲ್ಲ, ಅದು ನಿಮ್ಗೆ ಒಂಥರ ಅಡಿಕ್ಷನ್ ತರ ಆಗ್ಬಿಟ್ಟಿದೆ. ಯು ಆರ್ ಅಡಿಕ್ಟೆಡ್ ಟು ದಟ್ ಪರ್ಸನ್. ಐದರ್ ಯು ಹ್ಯಾವ್ ಅಡಿಕ್ಟೆಡ್ ಅಥವಾ ಅವ್ರು ನಿಮ್ಗೆ ಅಡಿಕ್ಟೆಡ್ ಒಂಥರ. ಐ ಥಿಂಕ್ ನೀವೇ ನಿಮ್ಮ ಎನರ್ಜಿಲಿ ಜಾಸ್ತಿ ಕಾಣಿಸಿದೆ. ಯು ಹ್ಯಾವ್ ಅಡಿಕ್ಟೆಡ್ ಟು ದಟ್ ಪರ್ಸನ್. ಈಗ ನಿಮ್ಗೆ ಅದರಿಂದ ಹೊರಗೆ ಬರಕ್ ತುಂಬಾ ಕಷ್ಟ ಪಡ್ತಿದ್ದೀರಾ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಯು ಫೀಲ್ ಲೈಕ್ ಎಲ್ಲದು ಮುಗ್ದೋಯ್ತು,
ನಂಗಿನ್ನೇನಿಲ್ಲ ಲೈಫಲ್ಲಿ ಮುಂದೆ ಅನ್ನೋ ತರ ತುಂಬಾ ನೆಗೆಟಿವ್ ಫೀಲಿಂಗ್ ಅಲ್ಲಿ ಇದ್ದೀರಾ, ಡಿಪ್ರೆಷನ್ ಅಲ್ಲಿ ಇದ್ದೀರಾ. ನೋ. ಓಕೆ. ಹ್ಮ್. ಅಂದ್ರೆ ಇಲ್ಲಿ ಮೇನ್ ಇನ್ನೊಂದೇನ್ ಹೇಳ್ತಿದೀನಿ ಅಂದ್ರೆ, ಪ್ಯೂರ್ ಲವ್ ಇಲ್ಲ ಇಲ್ಲಿ. ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಹೋಗಿದ್ದೀರಲ್ಲ, ಪ್ಯೂರ್ ಲವ್ ಇಲ್ಲ ಇಲ್ಲಿ. ಲಸ್ಟ್ ಇದೆ ಅಷ್ಟೇ. ಒಂದು ನಿಮ್ಮ ಹತ್ರ ಇರುವಂತಹ ಬ್ಯೂಟಿಗಾಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಹಣಕಾಸಾಗಿರ್ಬೋದು, ಅಥವಾ ನಿಮ್ಮಿಂದ ಸಿಕ್ತಿದ್ದಂತ ಸಪೋರ್ಟ್ ಆಗಿರ್ಬೋದು. ಇದಕ್ಕೋಸ್ಕರ ಅವ್ರು ನಿಮ್ ಜೊತೆ ಇದಾರೆ ಬಿಟ್ರೆ, ಔಟ್ ಆಫ್ ದ ಮಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ಅದಕ್ಕೋಸ್ಕರ ಅವ್ರು ಇದಾರೆ ನಿಮ್ ಜೊತೆ. ಅದ್ ಬಿಟ್ರೆ ಪ್ಯೂರ್ ಲವ್ ಆಗ್ಲಿ, ಒಂದ್ ಪ್ಯೂರ್ ಕನೆಕ್ಷನ್ ಆಗ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ. ಸೊ ಕರೆಂಟ್ ಫೀಲಿಂಗ್ಸ್ ಬೇರೆ ಯಾರೆಲ್ಲ ನೋಡ್ತಾ ಇದ್ದಾರೆ, ಅವರ ಪಾರ್ಟ್ನರಿನ ಕರೆಂಟ್ ಫೀಲಿಂಗ್ಸ್ ಏನು ಅಂತ ಪ್ಲೀಸ್ ತಿಳಿಸ್ಕೊಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಅಸ್. ಥ್ಯಾಂಕ್ ಯು ರಾಧೇಶ್ಯಾಮ್, ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ವಾವ್. ಯಾ, ಬೇರೆ ಲವರ್ಸ್ಗೆ ನಾನು ಕೇಳಿದ್ದೆ, ಅವ್ರಿಗೆ ನೋಡಿ ಬ್ಯೂಟಿಫುಲ್ 2 ಆಫ್ ಕಪ್ಸ್ ಬಂದಿದೆ, ವೆರಿ ಪಾಸಿಟಿವ್ ಕಾರ್ಡ್. ಓಕೆ. ಸೊ ಬೇರೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ, ಜಸ್ಟ್ ಸ್ಟಾರ್ಟೆಡ್, ನಿಮ್ ಲವ್ ಸ್ಟಾರ್ಟ್ಅಪ್ ಆಗಿದೆ ಈಗ, ನೆಕ್ಸ್ಟ್ ಮೂಮೆಂಟಿಗೆ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ನೀವು ಅಂದ್ರೆ ಕೆಲವ್ರು ಇನ್ನೂ ಪ್ರಪೋಸಲ್ ಕೂಡ ಮಾಡಿಲ್ಲ, ಮನ್ಸಲ್ಲೇ ಇಟ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ನೀವು ಪ್ರಪೋಸಲ್ ನ ಕೊಡ್ಬೋದು. ಪಾಸಿಟಿವ್ ಕಾರ್ಡ್ ಬಂದಿದೆ. ಓಕೆ. 2 ಆಫ್ ಕಪ್ಸ್ ಏಂಜಲಿಕ್ ಬ್ಲೆಸ್ಸಿಂಗ್ ಇಂದಾನೆ ಇದು ನಿಮ್ಗೆ ಆ ಬಂದಿರುವಂತ ಲವ್ ನಿಮ್ಮ ಲೈಫ್ ಅಲ್ಲಿ. ಏಂಜಲಿಕ್ ಬ್ಲೆಸ್ಸಿಂಗ್ ಇಂದ ಆ ಪರ್ಸನ್, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನೀವ್ ಯಾರು ನೋಡ್ತಿದ್ರೆ ವೈಸ್ ವರ್ಸ ತಗೊಳ್ಳಿ. ಸೊ ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಯೂನಿವರ್ಸ್ ನ ಬ್ಲೆಸ್ಸಿಂಗ್ ಇಂದ ಬಂದಿದ್ದಾರೆ. ಅವರು ತುಂಬಾ ಲಾಯಲ್ ಪರ್ಸನ್ ಆಗಿದ್ದಾರೆ. ಓಕೆ. ಅಂಡ್ ಕ್ರಿಯೇಟಿವ್ ಪರ್ಸನ್ ಕೂಡ ಆಗಿದ್ದಾರೆ. ಮತ್ತೆ ಇದರಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇದೆ. ಓಕೆ. ಸೊ ಯಾವಾಗ್ಲೂ ಅಷ್ಟೇ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇದ್ದಾಗ ಮಾತ್ರ ಆ ರಿಲೇಶನ್ಶಿಪ್ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಸ್ಟೆಬಿಲಿಟಿನ ಪಡ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಸ್ಟೆಬಿಲಿಟಿ ಸಿಗೋದಿಲ್ಲ, ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ. 2 more cards. ಕರೆಂಟ್ ಫೀಲಿಂಗ್ಸ್ ತುಂಬಾನೇ ಚೆನ್ನಾಗಿದೆ. ಅವ್ರು ನಿಮ್ಮ ಬಗ್ಗೆ, ನೀವ್ ಯಾವ ವ್ಯಕ್ತಿನ ಮನ್ಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಹೇಳ್ತಿರೋದು, ನೋ ಕಾಂಟ್ಯಾಕ್ಟ್ ಅವ್ರು ಬಿಟ್ಟು ನಾನು ಹೇಳ್ತಿರೋದು, ಬೇರೆ ಯಾರು ನೋಡ್ತಿದ್ದೀರಾ ಅವರಿಗೆ. ಓಕೆ. ಸೊ ಆ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಸೇಮ್ ಫೀಲಿಂಗ್ಸ್ ಅನ್ನ ಹೊಂದಿದ್ದಾರೆ. ನೀವ್ ಯೋಚನೆ ಮಾಡ್ತಿರ್ಬೋದಲ್ಲ, ಆ ಏನಂತಂದ್ರೆ ಲೈಕ್ ನನಗ್ ಮಾತ್ರ ಫೀಲಿಂಗ್ಸ್ ಇದೆ, ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂತ ನೀವ್ ಅನ್ಕೊಂತಾ ಇದ್ದೀರಾ. ಇಲ್ಲ, ಅವ್ರಿಗೂ ಕೂಡ ನಿಮ್ ತರಾನೇ ಸೇಮ್ ಪಾಸಿಟಿವ್ ಫೀಲ್ ಇದೆ ನಿಮ್ಮ ಬಗ್ಗೆ. ನೀವಿಬ್ರು ಸೇರಿ ಮುಂದೆ ಲೈಫ್ ನ ಲೀಡ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್, ಅಥವಾ ಮುಂದಿನ ಜೀವನದ ಕನಸನ್ನ ಕಾಣುವಂಥದ್ದು ಇಬ್ರಲ್ಲೂ ಕೂಡ ಕಾಣಿಸ್ತಾ ಇದೆ. ಓಕೆ. ಅಂಡ್ 4 ಆಫ್ ಪೆಂಟಿಕಲ್ಸ್ ಕೂಡ ಬಂದಿತ್ತು ಇಲ್ಲಿ. ಸೊ ತುಂಬಾ ಪಾಸಿಟಿವ್ನೆಸ್ ಕೂಡ ಇದೆ ನಿಮ್ಮ ಪರ್ಸನ್ಗೆ. ಅವ್ರಿಗೆ ನೀವು ಬೇರೆ ಫ್ರೆಂಡ್ಸ್ ಜೊತೆ ಮಾತಾಡೋದಾಗ್ಲಿ, ಅಥವಾ ಬೇರೆಯವ್ರ ಜೊತೆ ಹೆಚ್ಚಾಗಿ ಒಡನಾಟ ಇಟ್ಕೊಳ್ಳೋದಾಗ್ಲಿ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತುಂಬಾ ಪಾಸಿಟಿವ್ ಇದ್ದಾರೆ. ಅಂಡ್ ಸ್ವಲ್ಪ ಪ್ಲಾನಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟೆಬಿಲಿಟಿ ಸಿಗ್ಬೇಕು, ಪ್ರೆಸೆಂಟ್ ರಿಲೇಶನ್ಶಿಪ್ ಅಂತ ಅಂದ್ರೆ ಒಂದು ವೆಲ್ ಪ್ಲಾನ್ಡ್ ಅನ್ನ ಮಾಡ್ಕೊಬೇಕು, ಮತ್ತೆ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ. ಓಕೆ. ಸೊ 444 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಅಂಡ್ 1010 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, 111 ಏಂಜಲಿಕ್ ಯಾರೆಲ್ಲ ನೋಡ್ತಿದ್ದೀರಾ ಹೇಳಿ ನನಗೆ, ಸರಿನಾ? ಇನ್ನೊಂದು 2 more cards ವಿಲ್ ಟೇಕ್, ಆಮೇಲೆ ನಾನು ಉಳಿದಿದ್ದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇಟ್. ರಾಧೇಶ್ಯಾಮ್, ಪ್ಲೀಸ್ ಗೈಡ್ ಕರೆಂಟ್ ಫೀಲಿಂಗ್ಸ್. ಓಕೆ. 2 more cards for current feelings. 2 more cards. 2 more cards. 2 more cards. 2 more cards for current feelings, please. 2 more cards. Radhesham. Okay. Okay. 6 of Pentacles. 6 of Pentacles. One more card. Thank you, Radhesham. Thank you so much. What is the current feelings of my viewers partner? ಯಾರೆಲ್ಲ ನೋಡ್ತಾ ಇದ್ದಾರೆ ಅವರ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ಸ್. ಇನ್ನೊಂದು ಕಾರ್ಡ್ ಕೊಡಿ. ಒನ್ ಮೋರ್ ಕಾರ್ಡ್. ಐ ನೀಡ್ ಒನ್ ಮೋರ್ ಕಾರ್ಡ್. And why the judgment is here? Please clarify that judgment. Okay, Queen of Pentacles. Okay, nice. Queen of Pentacles ಇದೆ. So let me take one more for future. What my viewers can expect in future, near future ಅಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅವರ ಪಾರ್ಟ್ನರ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ಲೀಸ್ ಗೈಡ್. ಫ್ಯೂಚರ್ ಕಾರ್ಡ್ one card ತಗೊಳ್ಳೋಣ. ವಾವ್, ದ ಸ್ಟಾರ್ ಕಾರ್ಡ್. ಓಕೆ. ಯಾ, ವೆರಿ ನೈಸ್, ವೆರಿ ನೈಸ್. And the bottom of the deck is King of Swords. Okay. So ಖಂಡಿತ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಆಗುತ್ತೆ. ಸೊ ನಿಮ್ಗೂ ಕೂಡ ಆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ಅಂಡ್ ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಒಳ್ಳೆ ಗ್ರೋತ್ ಇದೆ. ನಿಮ್ಗೆ ಅವರು ತುಂಬಾ
ಒಳ್ಳೆ ಸ್ಟೆಬಿಲಿಟಿನ ಕೂಡ ಕೊಡ್ತಾರೆ. ಈ ಹಿಂದೆ ಏನಾದ್ರು ನಿಮ್ಗೆ ತುಂಬಾ ಹರ್ಟ್ ಆಗಿದ್ರೆ ಲವ್ ಲೈಫಲ್ಲಿ, ಬಟ್ ಈ ಪರ್ಸನ್ ಇಂದ ಆ ರೀತಿ ಆಗೋದಿಲ್ಲ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ನಿಮ್ ರಿಲೇಶನ್‌ಶಿಪ್ ಅಲ್ಲಿ ತುಂಬಾ ಗ್ರೋತ್ ಇದೆ. ಸ್ಟೆಬಿಲಿಟಿ ಕೂಡ ಇದೆ. ಸೆಲ್ಫ್ ಲವ್ ನೀವು ತುಂಬಾ ಜಾಸ್ತಿ ಮಾಡ್ಕೊಂತೀರಾ. ಸೊ, ಸೆಲ್ಫ್ ವರ್ತ್‌ನ ಕೂಡ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ನೀವು ಕೂಡ ಸೆಲ್ಫ್ ಲವ್, ಸೆಲ್ಫ್ ವರ್ತ್‌ನ ಕಲಿತೀರಾ. ಆಂಡ್ ನಿಮ್ಮನ್ನ ತುಂಬಾ ಮದರ್ಲಿ ನೇಚರ್ ಅಲ್ಲಿ ಅವರು ನರ್ಚರ್ ಮಾಡ್ತಾರೆ. ತುಂಬಾನೇ ಪಾಸಿಟಿವ್ ಕಾರ್ಡ್ಸ್ ಇದೆ. ಆಂಡ್ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ ಫಾರ್ ಯು ಪೀಪಲ್. ಓಕೆ. ಈ ಈ ತರ ಯಾರಿಗಾದ್ರು ನಿಮ್ ರಿಲೇಶನ್‌ಶಿಪ್ ಅಲ್ಲಿ ನೀವಿದ್ದೀರಾ ಅಂತಂದ್ರೆ ಖಂಡಿತ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆಂಡ್ ಅವರು ನಾಟಕೀಯವಾಗಿಲ್ಲ ನಿಮ್ ಜೊತೆಗೆ. ಕೆಲವರೆಲ್ಲ ತುಂಬಾ ನಾಟಕೀಯವಾಗಿರ್ತಾರಲ್ವಾ? ಆ ತರ ಇಲ್ಲ ಅವರು. ಅವ್ರು ಏನಿದಾರೋ, ಹೇಗಿದಾರೋ ಹಾಗೆ ನಿಮ್ ಹತ್ರ ತೋರ್ಸ್ಕೊಂತಾ ಇದಾರೆ. ಓಕೆನಾ? ಹೌದು ಅಲ್ಲೋ ಅಂತ ಹೇಳಿ ನನ್ಗೆ. ಸೊ ಕಾರ್ಡ್ಸ್ ಏನ್ ಬಂದಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ದೇ ಆರ್ ಲೈಕ್ ಅ ಬ್ಲೆಸ್ಸಿಂಗ್ ಟು ಯುವರ್ ಲೈಫ್. ಇಲ್ಲಿ ಇದು ಯಾರಿಗೆಲ್ಲ ಮೆಸೇಜ್ ನಂಗೆ ಗೊತ್ತಿಲ್ಲ. ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಹೌದು ನಮಗೆ ಇದು ಕನೆಕ್ಟ್ ಆಗ್ತದೆ ಅಂತ. ಸೊ ನಿಜವಾಗ್ಲೂ ಈ ಪರ್ಸನ್ ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ನೋಡಿ 2 ಆಫ್ ಕಪ್ಸ್ ಬಂದಿದೆ, ದ ಸ್ಟಾರ್ ಕಾರ್ಡ್ ಬಂದಿದೆ, ಮೇಜರ್ ಕಾರ್ಡ್ಸ್ ಅಂಡ್ ದ ಜಡ್ಜ್ಮೆಂಟ್ ಕಾರ್ಡ್. ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಇಲ್ಲಿ ಯಾಕೆ ಅಂತ ಅಂದ್ರೆ, ನೀವು ಹಿಂದೆ ತುಂಬಾ ಪೇನ್ ಅನುಭವಿಸಿದ್ರ ಲವ್ ಲೈಫ್ ಅಲ್ಲಿ. ಸೊ ನೀವು ಒಳ್ಳೇದನ್ನ ಕೊಟ್ಟಿದ್ರಿ, ಲಾಟ್ಸ್ ಆಫ್ ಲವ್ ನ ಕೇರ್ ನ ಅವ್ರಿಗೆ ಕೊಟ್ಟಿದ್ರಿ ಸೆಲ್ಫ್ಲೆಸ್ ಆಗಿ ಅಂತ ಅಂದ್ರೆ, ಖಂಡಿತ ನೀವು ಅದನ್ನೇ ಈ ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಪರ್ಸನ್ ಇಂದ ವಾಪಸ್ ಪಡಿತೀರಾ. ಓಕೆನಾ? ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಂಗೆ ಗೊತ್ತು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರೆಲ್ಲ ಈಗ ನಾವೇನ್ ಮಾಡೋದು ಮುಂದೆ, ನಾವು ಕಾಂಟ್ಯಾಕ್ಟ್ ಬರ್ತೀವೋ ಇಲ್ಲೋ ಅಂತ ಖಂಡಿತ ಕೇಳ್ತೀರಾ. ಯಾಕಂದ್ರೆ ಇಲ್ಲಿ ಒಂದು ಡೆವಿಲ್ ಕಾರ್ಡ್ ಬಂದ್ಬಿಟ್ಟು ನೋ ಕಾಂಟ್ಯಾಕ್ಟ್ ನವರಿಗೆ ಅದೊಂದು ಮೆಸೇಜ್ ಸಿಕ್ಕಿತ್ತು ನನ್ಗೆ. ಓಕೆನಾ? ಸೊ ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಸರೆಂಡರ್ ಆಗ್ಬೇಕು ನೀವು ಯೂನಿವರ್ಸ್‌ಗೆ. ಸರೆಂಡರ್ ಆಗಿ ನಿಮ್ಮ ಇಷ್ಟ ದೇವರಿಗೆ ನೀವು ಸರೆಂಡರ್ ಆಗಿ. ಓಕೆ. ಬಿಕಾಸ್ ದೇವ್ರೆ ಎಲ್ಲ ನೀನೇ ನೋಡ್ಕೋ, ನನ್ನ ಜೀವನ ಇನ್ ಮುಂದೆ ನಿನ್ನ ಪಾದಕ್ಕೆ ಅರ್ಪಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲಸ ಏನಿರುತ್ತೆ ಅದನ್ನ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ. ಹಾಗೆ ನಿಮ್ಮ ಮೇಲೆ ನೀವು ಚೆನ್ನಾಗಿ ವರ್ಕ್ ಮಾಡಿ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ನಿಮ್ಮ ಹೀಲಿಂಗ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ದಿಸ್ ಟೈಮ್ ಇಸ್ ಟು ಹೀಲ್ ಯುವರ್ ಸೆಲ್ಫ್ ಎಮೋಷನಲಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಯಲಿ ನೀವು ಹೀಲ್ ಆಗ್ಬೇಕು. ನಿಮ್ಮನ್ನ ನೀವು ಎಷ್ಟು ಹೀಲ್ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು. ಅಂಡ್ ಬೇರೆ ಯಾರಿಗಾದ್ರೂ ಅನ್ಸಿದ್ರೆ, ಹೌದು ನನ್ಗೂ ಹೀಲ್ ಅಪ್ ಬೇಕು, ನನ್ಗೂ ಅದು ಫೀಲ್ ಆಗ್ತಿದೆ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಖಂಡಿತ ನೀವು ಕೂಡ ಅದನ್ನ ಮಾಡ್ಬೋದು. ಅಂಡ್ ಯಾರಿಗಾದ್ರೂ ಪರ್ಸನಲಿ ಹೀಲಿಂಗ್ ಸೆಷನ್ಸ್ ಬೇಕು ಅಂದ್ರೆ ನನ್ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಹೀಲಿಂಗ್ ಸೆಷನ್ ಬೇಕು ಅಂತ ಕೇಳಿ. ಇಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ನಿಮ್ಮ ಪರ್ಸನಲ್ ಲವ್ ಲೈಫ್ ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನಾನು ಪರ್ಸನಲ್ ಎನರ್ಜೀಸ್ ನ ಚೆಕ್ ಮಾಡಿ ಕೊಡ್ತೀನಿ. ಅದಕ್ಕೂ ಕೂಡ ನೀವು ನನ್ನನ್ನ ಪರ್ಸನಲ್ ರೀಡಿಂಗಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರಿಗೆ ಮಾತ್ರನೇ ನೀವು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ. ಆಮೇಲೆ ನಾನೇ ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ಸರೆಂಡರ್ ಅನ್ನ ಆಗಿ, ಅದಾದ್ರ ಮೇಲೆ ಆ ನಿಮ್ಮ ಸೋಲ್ ಪರ್ಪಸ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಸೋಲ್ ಮೇಲೆ ನೀವು ವರ್ಕ್ ಮಾಡಿ. ಆಲ್ರೆಡಿ ನಾನು ಹೇಳಿದೀನಿ. ಓಕೆ. ಸೊ ಹೀಲಿಂಗ್ ಮೇಲೆ ವರ್ಕ್ ಮಾಡಿ. ಖಂಡಿತ ಇದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಒಂದು ಬಿಗ್ ಮೆಸೇಜ್ ಇದು. ಇದು ಹೀಲಿಂಗ್ ಟೈಮ್ ನಿಮ್ಗೆ. ಓಕೆ. ಸೊ ಇದು ಹೀಲಿಂಗ್ ಮಾಡ್ಕೊಂಡ್ರಿ ನೀವು ಅಂತ ಅಂದ್ರೆ, ಮುಂದೆ ಬಿಗ್ ಆಪರ್ಚುನಿಟೀಸ್ ನಿಮ್ಗೆ ಬರತ್ತೆ. ಗೋಲ್ಡನ್ ಆಪರ್ಚುನಿಟೀಸ್ ಬರತ್ತೆ. ನೀವೇನ್ ಕೊಟ್ಟಿದ್ರಲ್ಲ, ಸೆಲ್ಫ್ಲೆಸ್ ಲವ್ ಕೊಟ್ಟಿದ್ರಲ್ಲ, ಖಂಡಿತ ನಿಮ್ಗೆ ಅದ್ರ 10ರಷ್ಟು ವಾಪಸ್ಸು ನಿಮಗೆ ಸಿಗತ್ತೆ. ಮಾರ್ಕ್ ಮೈ ವರ್ಡ್ಸ್. ಅಂಡ್ ನೀವು ಒಳ್ಳೇದನ್ನ ಮಾಡಿದ್ರಿ ಅಂದ್ರೆ ಖಂಡಿತ ದೇವ್ರು ನಿಮ್ಗೆ ಒಳ್ಳೇದನ್ನೇ ವಾಪಸ್ ಕೊಡ್ತಾನೆ. ಅದು ಯಾವಾಗ್ಲೂ ತಲೆಯಲ್ಲಿರ್ಲಿ. ಸೊ ನೀವು ನೀವಾಗಿರಿ. ಯಾರನ್ನು ಮೆಚ್ಚಕ್ಕೋಸ್ಕರ ನೀವು ನಾಟಕ ಆಡೋಂಥದ್ದಾಗ್ಲಿ, ಮುಖವಾಡ ಹಾಕೋಂಥದ್ದಾಗ್ಲಿ ಯಾವುದೂ ಬೇಡ. ಓಕೆನಾ? ಸೊ ಖಂಡಿತ ದೇವ್ರು, ಏಂಜಲ್ಸು, ಗಾಡ್, ಯೂನಿವರ್ಸ್ ಏನಾದ್ರೂ ಕರ್ಕೊಳ್ಳಿ ನೀವು. ನೀವೇನೇನ್ ಬಿಲೀವ್ ಮಾಡ್ತೀರಾ ಅದನ್ನ ಕರ್ಕೊಳ್ಳಿ. ಸೂಪರ್ ನ್ಯಾಚುರಲ್ ಪವರ್ ವಾಟ್ ಎವರ್ ಇಟ್ ಇಸ್. ಓಕೆ. ಸೊ ಅವರು ನಿಮ್ಮ ಜೊತೆಲಿ ಖಂಡಿತ ಇದ್ದಾರೆ. ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ಸೊ ಅಂಡ್ ಇನ್ನೊಂದೇನು ಇಲ್ಲಿ ಹಿಡನ್ ಮೆಸೇಜ್ ಇದೆ ಅಂತಂದ್ರೆ, ಹ್ಮ್ ನಿಮ್ಮ ಪರ್ಸನ್ ಕೂಡ ನಿಮ್ಗೆ ಒಳ್ಳೆ ಗಿವಿಂಗ್ ಮೋಡ್ ಅಲ್ಲಿ ಇದಾರೆ. ಓಕೆ. ನಿಮ್ಗೆ ಸಾಕಷ್ಟು ಲವ್ ಅನ್ನ ಕೊಡ್ತಾ ಇದಾರೆ. ಪ್ಯಾಂಪರಿಂಗ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ ನಿಮ್ಗೆ. ಮಗು ತರ ನೋಡ್ಕೊತಾ ಇದಾರೆ. ಹೌದೋ ಅಲ್ಲ ಹೇಳಿ ನನ್ಗೆ. ಕಾರ್ಡ್ ಬಂದಿದೆ. 6 ಬಂದಿದೆ. 6 ಇಸ್ ರೆಪ್ರೆಸೆಂಟ್ ವೀನಸ್, ಶುಕ್ರ ಗ್ರಹ. ಓಕೆ. ಶುಕ್ರ ಗ್ರಹ ಅಂದ್ರೆ ತುಂಬಾ ಪ್ಯಾಂಪರಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ತುಂಬಾ ಲವ್ವಿಂಗ್ ಪರ್ಸನ್ ಇರ್ತಾರೆ. ತುಂಬಾ ಚೆನ್ನಾಗಿ ನಿಮ್ಮನ್ನ ಮದರ್ಲಿ ಒಂದು ಏನ್ ಹೇಳ್ತಾರೆ, ಕೇರ್ ಕೊಡೋದು. ಮದರ್ಲಿ ಕೇರ್. ಆ ತರ ಒಂದು ಕೇರ್‌ನ ಕೊಡ್ತಾ ಇದಾರೆ. ಸೊ ಯೂ ಪೀಪಲ್ ಆರ್ ಲಕ್ಕಿ ಟು ಹ್ಯಾವ್ ದಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಪೊಸೆಸಿವ್‌ನೆಸ್ ಇದೆ, ಆಂಗರ್ ಇಶ್ಯೂಸ್ ಇದೆ, ಈಗೋ ಇದೆ. ಸ್ವಲ್ಪ ಈಗೋಯಿಸ್ಟಿಕ್ ಇದಾರೆ. ಓಕೆ. ಪೊಸೆಸಿವ್ ಇದಾರೆ. ಅಷ್ಟ್ ಬಿಟ್ರೆ ಅದಷ್ಟನ್ನ ನೀವು ಹ್ಯಾಂಡಲ್ ಮಾಡ್ಬಿಟ್ರೆ ವೆಲ್ ಆಂಡ್ ಗುಡ್. ಸೊ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಂದೆರಡು ಏಂಜೆಲಿಕ್ ಗೈಡೆನ್ಸ್‌ನ ತಗೋಬೇಡ. ಏಂಜಲ್ಸ್
ಪ್ಲೀಸ್ ಗೈಡ್ ಮೈ ವಿವರ್ಸ್. ಏನ್ ಗೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ದೇ ನೀಡ್ ಟು ಹಿಯರ್ ಫ್ರಮ್ ಯು, ಪ್ಲೀಸ್ ಗೈಡ್. ಓಕೆ, ಸೊ ಕರೆಂಟ್ ಫೀಲಿಂಗ್ಸ್ ಹೇಳಿದೆ ಅಲ್ಲ ನಾನು, ತುಂಬಾ ಪಾಸಿಟಿವ್ ಇದ್ದಾರೆ ನಿಮ್ಮ ಬಗ್ಗೆ. ಸೊ ನಿಮ್ಮ ಜೊತೆ ಒಂದು ಸ್ಟೇಬಲ್ ಲೈಫ್ನ ಅವರು ಕೂಡ ನೋಡ್ತಾ ಇದ್ದಾರೆ. ಆಲ್ರೆಡಿ ಯಾರೆಲ್ಲ ಪ್ರಪೋಸ್ ಮಾಡಿದ್ದೇನೆ ವೇಟ್ ಮಾಡ್ತಿದ್ದೀರಾ, ಇಂಥ ವ್ಯಕ್ತಿಗೆ ನಾನು ಪ್ರಪೋಸ್ ಮಾಡ್ಬೇಕು ಅಂತ ಕಾಯ್ತಿದ್ದೀರಾ, ಖಂಡಿತ ಯು ಕ್ಯಾನ್ ಗೋ ಹೆಡ್. ಸೊ ಪಾಸಿಟಿವ್ ರಿಸಲ್ಟೇ ಬರುತ್ತೆ. ಅವ್ರ ಮನಸ್ಸಲ್ಲೂ ಅದೇ ಕೂಡ ಇದೆ. ಆಲ್ರೆಡಿ ಪ್ರಪೋಸ್ ಮಾಡಿ ಮುಂದೆ ನಾವು ಮದ್ವೆ ಆಗ್ತೀವೋ ಇಲ್ವೋ ಏನೋ, ಅಥವಾ ಮನೇಲಿ ಏನೋ ಸ್ವಲ್ಪ ಒಪ್ಸೋದ್ ಹೆಂಗೆ ಆ ತರ ಏನೋ ಪ್ರಾಬ್ಲಮ್ಸ್ ಇದೆ, ಅಥವಾ ಅವ್ರ ಕರಿಯರ್ ಬಿಲ್ಡ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಸೊ ನಾನು ಏನ್ ಮಾಡ್ಲಿ, ವೆಯ್ಟ್ ಮಾಡ್ಲಾ, ಈ ತರದೆಲ್ಲ ಡೌಟ್ಸ್ ಇತ್ತು ಅಂದ್ರೆ ಖಂಡಿತ ನೀವು ಎನರ್ಜೀಸ್ ಪ್ರಕಾರ ವೆಯ್ಟ್ ಮಾಡ್ಬೋದು. ಆ ರೀತಿ ಏನಾದ್ರು ನಿಮ್ಗೆ ಸ್ವಲ್ಪ ಈಗ್ಲೇ ಮ್ಯಾರೇಜ್ ಆಗಕ್ಕಾಗಲ್ಲ, ಯಾಕಂದ್ರೆ ಎಲ್ಲೂ ಮ್ಯಾರೇಜ್ ಕಾರ್ಡ್ ಇಲ್ಲ. ಬಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಲೈಕ್ ದೇ ಆರ್ ಮೋರ್ ಫೋಕಸ್ಡ್ ಆನ್ ದೇರ್ ಕರಿಯರ್ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ ಆಬ್ವಿಯಸ್ಲಿ ಯು ಕ್ಯಾನ್ ವೇಟ್ ಫಾರ್ ದಟ್ ಪರ್ಸನ್. ಒಂದೊಂದ್ಸಲ ಅನ್ಸುತ್ತೆ ಅಲ್ವಾ, ಸೊ ಆ ಪರ್ಸನ್ಗೆ ನಾವು ವೇಟ್ ಮಾಡಿದ್ರು ಕೂಡ ಅದು ವರ್ತ್ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಗಿರೋ ಲೈಫ್ ಅಲ್ಲಿ ವಿ ಹ್ಯಾವ್ ವೆರಿ ಸ್ಮಾಲ್ ಲೈಫ್, ಲೆಸ್ ಸ್ಪ್ಯಾನ್ ಆಫ್ ಟೈಮ್ ವಿ ಹ್ಯಾವ್. ತುಂಬಾ ಕಡಿಮೆ ಸಮಯ ನಮ್ಗೆ ಇರೋದು. ಸೊ ಅದ್ರಲ್ಲೂ ಕೂಡ ನಾವು 1 ವರ್ಷ 3 ವರ್ಷ 5 ವರ್ಷ ಗಟ್ಲೆ ಒಬ್ಬ ಪರ್ಸನ್ ವೇಟ್ ಮಾಡಿ ಆಮೇಲೆ ಅವ್ರು ನಮ್ಗೆ ಲೈಫ್ ಅಲ್ಲಿ ಸಿಗದೆ ಹೋದ್ರೆ ಇಟ್ಸ್ ರಿಯಲಿ ವೆರಿ ಟ್ರಾಜಿಕ್ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಅಂದ್ರೆ ಸದ್ಯದ ಎನರ್ಜೀಸ್ ಪ್ರಕಾರ 3 to 6 ಮಂತ್ ಅಂತ ತಗೋಬಹುದು ನೀವು ಈ ಒಂದು ಎನರ್ಜೀಸ್. ಅದಾದ್ರ ಮೇಲೆ ಆದ್ರೆ ಮತ್ತೆ ಹೊಸ ರೀಡಿಂಗ್ ನೇ ನೋಡ್ಬೇಕಾಗತ್ತೆ. ಸೊ 3 to 6 ಮಂತ್ ವರೆಗೂ ಅಂತೂ ನೀವು ವೆಯ್ಟ್ ಮಾಡ್ಬೋದು, ನಥಿಂಗ್ ಟು ವರಿ. ಆಫ್ಟರ್ ದಟ್ ಯು ಡಿಸೈಡ್ ಅಥವಾ ಟೇಕ್ ಅ ಪರ್ಸನಲ್ ರೀಡಿಂಗ್. ಓಕೆ, ಇದು ನಿಮ್ಮ ಪರ್ಸನ್ ಕೂಡ ನಿಮಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಲವ್ವಿಂಗ್ ಅಂಡ್ ಕೇರಿಂಗ್ ಆಗಿ ಇದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಗೈಡ್. ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಗೈಡೆನ್ಸ್ ಅನ್ನ ಕೊಡಿ ನಮ್ಮ ವ್ಯೂವರ್ಸ್ಗೆ. ಅವರ ಲವ್ ಲೈಫ್ ಅಲ್ಲಿ ಒಂದು ಗೈಡೆನ್ಸ್ ಅನ್ನ ಕೊಡಿ. ಏನಾದ್ರೂ ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡ್ಕೊಳ್ಳಿ. ಎಸ್ ಆರ್ ನೋ ಕ್ವಶನ್ಸ್ ಕೂಡ ಒಂದೊಂದ್ಸಲ ಎಸ್ ನೋ ಅಂತ ಆನ್ಸರ್ಸ್ ಬರುತ್ತೆ. ಸೊ ಕ್ವಶನ್ಸ್ ನ ಕೂಡ ಏನಾದ್ರೂ ಇದ್ರೆ ಫ್ರೇಮ್ ಮಾಡ್ಕೊಳ್ಳಿ ಮನ್ಸಲ್ಲಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ರಾಧಾ ಕೃಷ್ಣ, ರಾಧಾ ಶ್ಯಾಮ್, ರಾಧೇ ಶ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್, ಪ್ಲೀಸ್ ಗೈಡ್. 3 ಕಾರ್ಡ್ಸ್ ಕೊಡಿ ಸಾಕು, 3 ಗೈಡೆನ್ಸ್ ನ ಕೊಡಿ ಸಾಕು. ಎಸ್, ಪ್ಲೀಸ್ ಗೈಡ್. ಯಾ, ಥ್ಯಾಂಕ್ ಯು ಸೋ ಮಚ್. ಬಿ ಅಸರ್ಟಿವ್ ನೋಡಿ, ಬಿ ಅಸರ್ಟಿವ್, ಬಿ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, intuitively this is coming. Yeah, there is something better. Okay, I think this is for no contact situation. Take action. ಯಾರೆಲ್ಲ ಏನೋ ಪ್ರಪೋಸ್ ಮಾಡಿಲ್ಲ, ಮಾಡಿ. ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ನೀವ್ ಏಂಜಲ್ಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ನೀವು ನಂಬುವಂತ ನಿಮ್ಮ ಇಷ್ಟ ದೇವರಾಗಿರ್ಬೋದು, ಎನಿಬಡಿ, ಸುಪ್ರೀಂ ಪವರ್ ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ನೀವು ಸಹಾಯವನ್ನ ಕೇಳ್ಬೋದು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಟೇಕ್ ಆಕ್ಷನ್. ಏನ್ ಮಾಡ್ಬೇಕು ನೀವು? ಆಕ್ಷನ್, ಎಲ್ಲಿ ಆಕ್ಷನ್ ತಗೋಬೇಕು ಅಲ್ಲಿ ಆಕ್ಷನ್ ತಗೋಬೇಕು. ಮತ್ತೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ಬೇಕು. ನಿಮ್ಮ ಪರ್ಸನ್ ಜೊತೆಗೆ ಒಳ್ಳೆ ಕಮ್ಯುನಿಕೇಶನ್ ಮಾಡಿ, ಓಪನ್ ಕಮ್ಯುನಿಕೇಶನ್ ಮಾಡಿ, ಏನೇ ವಿಷಯ ಇದ್ರೂ ಕೂಡ ಸಮಾಧಾನವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಅಂಡ್ ಎಲ್ಲಿ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತೆ ಅಲ್ಲಿ ಆಕ್ಷನ್ ನ ತಗೊಳ್ಳಿ. ಸೈಲೆಂಟ್ ಆಗಿ ಕುತ್ಕೋಬೇಡಿ. ಎಸ್ಪೆಷಲಿ ನಾನು ಹೇಳ್ದೆ, ನಂಗೆ ಗೊತ್ತಿಲ್ಲ, ಇವತ್ತು ನಾನು ಜನರಲಿ ಆಲ್ರೆಡಿ ಲವ್ ಮಾಡ್ತಿರೋರ್ಗೆ ರೀಡಿಂಗ್ ಮಾಡ್ಬೇಕು ಅಂತ ಕೂತ್ಕೊಂಡೆ. ಬಟ್ ಮಿಡಲ್ ಅಲ್ಲಿ ನನಗೆ ಒಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೂ ಮೆಸೇಜಸ್ ಸಿಕ್ತು. ಅಂಡ್ ಮನ್ಸಲ್ಲಿ ಈಗ ಫೀಲಿಂಗ್ಸ್ ಸ್ಟಾರ್ಟ್ ಆಗಿದೆ. ನಾನು ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಹೊಸ ಲವರ್ಸ್ ಜಸ್ಟ್ ಸ್ಟಾರ್ಟೆಡ್, ಅವರಿಗೂ ಕೂಡ ಮೆಸೇಜಸ್ ಸಿಕ್ತು ನನಗೆ. ಸೊ ಟೇಕ್ ಆಕ್ಷನ್. ಅವ್ರಿಗೇನು ಅಂತಂದ್ರೆ ಟೇಕ್ ಆಕ್ಷನ್ ತಗೊಳ್ಳಿ. ನಿಮ್ಮ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿ. ಇರೋದು ಒಂದೇ ಜೀವನ ಅಲ್ವಾ? ಟೇಕ್ ಅ ಚಾನ್ಸ್ ಬೇಬಿ. ಎಸ್, ಇಟ್ಸ್ ಯುವರ್ ಲೈಫ್. ಯಾರೇನ್ ಅನ್ಕೊಂತಾರೆ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಇಫ್ ಯು ಆರ್ ಹ್ಯಾಪಿ, ದಟ್ಸ್ ಇಟ್. ನೀವು ಖುಷಿಯಾಗಿದ್ದೀರಾ, ನಿಮ್ಗೆ ರಿಗ್ರೆಟ್ ಇಲ್ಲ ನಿಮ್ ಲೈಫ್ ಬಗ್ಗೆ, ನೀವು ಮಾಡಿರೋ ಡಿಸಿಷನ್ಸ್ ಬಗ್ಗೆ ನೀವು ಹ್ಯಾಪಿ ಇದ್ದೀರಾ, ದಟ್ಸ್ ಇಟ್. ಬೇರೆ ಯಾರು ಏನ್ ಮಾತಾಡಿದ್ರು ಅದರಿಂದ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಓಕೆ, ಬಿ ಪಾಸಿಟಿವ್. ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದಾರೆ ಇದ್ರಲ್ಲಿ. 2 ಮೆಸೇಜು. ಒಂದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ನನ್ ಏನ್ ಕಳ್ಕೊಂಡೆ ಅದು ದಿ ಬೆಸ್ಟ್ ಇತ್ತು ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ದಟ್ ಇಸ್ ಯುವರ್ ಫೂಲಿಶ್ನೆಸ್. ಓಕೆ, ಸೊ ನಾನು ನೋ ಕಾಂಟ್ಯಾಕ್ಟ್ ಇದ್ದೀನಪ್ಪ, ಬೇಗ ಕಾಂಟ್ಯಾಕ್ಟಿಗೆ ಬರಬೇಕು, ನಂಗೆ ಅದೇ ಪರ್ಸನ್ ಬೇಕು ಅಂತ ಕುತ್ಕೊಂಡಿದ್ದೀರಲ್ಲ, ಮೇ ಬಿ ನನ್ನ ವರ್ಡ್ಸ್ ಇಂದ ಹರ್ಟ್ ಆಗ್ಬೋದು. ಬಟ್ ಸೀರಿಯಸ್ಲಿ ಟೆಲಿಂಗ್ ಯು, ಅವ್ರು ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡಿದ್ದೆ ಆಗಿದ್ರೆ ನೋ ಕಾಂಟ್ಯಾಕ್ಟಿಗೆ ಯಾಕೆ ಹೋಗ್ತಾರ್ರಿ? ತುಂಬಾ ನಾವ್ ಇಷ್ಟಪಡೋ ವ್ಯಕ್ತಿಯನ್ನ ಒಂದು ದಿನ ಅಲ್ಲ, 1 ಗಂಟೆ ನಾವು ಹೆಂಗಿದ್ಯಾ, ಏನು, ಎಲ್ಲಿದ್ಯಾ ಅಂತ ಕೇಳ್ದೆ ನಮ್ ಕೈಲಿ ಇರೋಕ್ಕಾಗಲ್ಲ. ಸಾಧ್ಯನಾ ಇರೋದಕ್ಕೆ?
ನಿಮ್ ಕೈಲಿ ಇರೋಕ್ಕಾಗತ್ತಾ? ಸೊ ನಿಮ್ ಕೈಯಲ್ಲಿ ಇರೋಕ್ಕಾಗಲ್ಲ ಅಂದ್ರೆ ಆ ವ್ಯಕ್ತಿ ಕೈಯಲ್ಲೂ ಇರೋಕ್ಕಾಗಲ್ಲ. ಅಟ್ ಲೀಸ್ಟ್ ಯು ಆರ್ ಸೇಫ್. ಕಮ್ಯುನಿಕೇಷನ್ ಇರತ್ತಲ್ವಾ? ನೀವು ನೋಡ್ಬೇಕು ಅಂತ ಅಲ್ಲ, ಎವ್ರಿ ಡೇ ನೀವು ನೋಡ್ಬೇಕು ಅಂತ ಅಲ್ಲ. ಬಟ್ ಕಮ್ಯುನಿಕೇಷನ್ ಇರುತ್ತೆ. ಓಕೆ, ನೀನ್ ಇಲ್ಲಿದ್ಯಾ? ಸೇಫ್ ಆಗಿದ್ಯಾ? ಊಟ ಮಾಡ್ದ್ಯಾ? ಆರಾಮಿದ್ಯಾ ತಾನೇ? ಎವ್ರಿಥಿಂಗ್ ಈಸ್ ಫೈನ್ ತಾನೇ? ಅಂತ ಒಂದ್ ಕೇಳೋದೊಂದ್ ಇರುತ್ತೆ ಅಲ್ವಾ? ಅದು ಅವರಿಗೂ ಸಮಾಧಾನ, ನಿಮಗೂ ಸಮಾಧಾನ. ಸೊ ಅದೇನು ಮಾಡ್ತಾ ಇಲ್ಲ, 3 ಮಂತ್ಸ್ ಆಯ್ತು, 6 ಮಂತ್ ಆಯ್ತು ಅಂತ ಅಂದ್ರೆ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಟ್ ಪರ್ಸನ್ ಅಂದ್ರೆ ನೀವು ಫೂಲಿಶ್ ಇದ್ದೀರಾ ಅಷ್ಟೇ. ಇದನ್ನ ಎಷ್ಟು ಬೇಗ ನೀವು ರಿಯಲೈಸ್ ಮಾಡ್ಕೊಂಡು ಆ ಫುಲಿಶ್ನೆಸ್ ಇಂದ ಹೊರಗೆ ಬರ್ತೀರೋ ಅಷ್ಟು ಬೇಗ ದೇವ್ರು ನಿಮ್ಗೆ ಸಮಥಿಂಗ್ ಬೆಟರ್, ಅದಕ್ಕಿಂತ ದಿ ಬೆಸ್ಟ್, ದಿ ಬೆಟರ್ ನಿಮ್ಗೆ ಕೊಡ್ತಾರೆ. ಓಕೆ, ದಿಸ್ ಇಸ್ ದ ಫೈನಲ್ ಮೆಸೇಜ್ ಫಾರ್ ಯು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವರಿಗೆ. ಅಂಡ್ ಆಲ್ರೆಡಿ ಲವರ್ಸ್ ಆಗಿದ್ದು ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾ ಇದ್ರೆ ಅದರಿಂದ ಏನು ದೊಡ್ಡ ತೊಂದರೆ ಆಗಲ್ಲ, ಒಳ್ಳೇದೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? 2 ಮೆಸೇಜ್ ಆಯ್ತು. ಅಂಡ್ ನೆಕ್ಸ್ಟ್ ಬಿ ಅಸರ್ಟಿವ್. ಓಕೆ, ಬಿ ಪಾಸಿಟಿವ್. ಎಲ್ಲದಕ್ಕೂ ಪ್ರತಿಯೊಂದು ಸಮಸ್ಯೆಗೂ ಒಂದು ಸೊಲ್ಯೂಷನ್ ಅಂತ ಖಂಡಿತವಾಗ್ಲೂ ಇದೆ. ಸೊ ಆ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆ, ಮೇ ಬಿ ಇಲ್ಲಿ ಕೆಲವ್ರದ್ದು ಕಾಸ್ಟ್ ಇಶ್ಯೂಸ್ ಇರ್ಬೋದು. ಅಂಡ್ ಸ್ವಲ್ಪ ಅದೇ ಈಗೋ ಪ್ರಾಬ್ಲಮ್ಸ್, ಈಗೋ ಕ್ಲಾಶಸ್ ಕಾಣಿಸ್ತಾ ಇದೆ ನನಗೆ, ಅದಿರ್ಬೋದು. ಅಂಡ್ ಅದ್ ಬಿಟ್ರೆ ಮತ್ತಿನ್ನೇನು, ಸ್ವಲ್ಪ ಗಿವ್ ಅಂಡ್ ಟೇಕ್ ಅಲ್ಲಿ ಬ್ಯಾಲೆನ್ಸ್, ಟೈಮ್ ಕೊಡ್ತಿಲ್ಲ. ಅವರು ತುಂಬಾ ಬೇರೆದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಕರಿಯರ್ ಫೋಕಸ್ ಇದ್ದಾರೆ, ನಂಗೆ ಜಾಸ್ತಿ ಟೈಮ್ ಕೊಡ್ತಿಲ್ಲ ಅನ್ನೋದು ಒಂದು ಮೆಸೇಜ್ ಸಿಗ್ತಾ ಇದೆ. ಸೊ ಆತರ ಏನಾದ್ರು ಸಮಸ್ಯೆ ಇದ್ರೆ ಇಟ್ಸ್ ಸ್ವಲ್ಪ ಎಲ್ಲ ಸಾಲ್ವ್ ಮಾಡುವಂಥದ್ದಲ್ವಾ, ಏನು ಬಿಗ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡಿ ಅವರಿಗೂ ಒಂದು ಫ್ರೀ ಸ್ಪೇಸ್ ನ ಕೊಡಿ. ನೀವು ಒಂದಷ್ಟು ಫ್ರೀ ಸ್ಪೇಸ್, ನಿಮ್ಮ ಏಕಾಂತತೆಯನ್ನ ನೀವು ತಗೊಳ್ಳಿ, ಅದನ್ನ ಎಂಜಾಯ್ ಮಾಡಿ. ಅಂಡ್ ಯಾವುದನ್ನು ಸಮಸ್ಯೆ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ, ಸೊಲ್ಯೂಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆನಾ? ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪರ್ಸನ್ಗೆ ಸ್ವಲ್ಪ ಅದು ಕಷ್ಟ ಆಗ್ತದೆ. ಸೊ ಏಂಜಲ್ಸ್ ನಂಬರ್ಸ್ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅಂಡ್ ಇಲ್ಲಿ ಸೈನ್ಸ್, ಏರ್ ಸೈನ್ಸ್, ವಾಟರ್ ಸೈನ್ಸ್, ಏರ್ ಸೈನ್ಸ್ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಮಿಥುನ, ತುಲಾ, ಕುಂಭರಾಶಿ ಯಾರ್ದಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ವಾಟರ್ ಸೈನ್ಸ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ, ವೃಶ್ಚಿಕ ಅಂಡ್ ಮೀನರಾಶಿ ಯಾರ್ದೆಲ್ಲ ಇದೆ, ನೀವು ಅಥವಾ ನಿಮ್ಮ ಪರ್ಸನ್ ಅಲ್ಲಿ ಒಬ್ರು ಈ ರಾಶಿಯವರು ಆಗಿರ್ತೀರಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಯಾವ್ದು ಕಾಣಿಸ್ತದೆ ಅಂದ್ರೆ ಅರ್ತ್ ಸೈನ್ಸ್ ಕಾಣಿಸ್ತದೆ. ಟಾರಸ್, ವರ್ಗೋ, ಕ್ಯಾಪ್ರಿಕಾನ್, ವೃಷಭ, ಕನ್ಯಾ, ಮಕರ ಯಾರ್ದೆಲ್ಲ ಈ ರಾಶಿ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಮೇಜರ್ಲಿ ಕಾಣಿಸ್ತಿರೋದು ನಾನು ಹೇಳ್ತಾ ಇರೋದು ಇದು ಎಲ್ಲಾ ರಾಶಿಯವರೆಗೂ ಅನ್ವಯ ಆಗತ್ತೆ. ಸೊ ಮೇಜರ್ ಆಗಿ ಆ ರಾಶಿಯವರು ಕಾಣಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಅಂಡ್ ಏನಾದ್ರೂ ನಿಮ್ಮ ಪರ್ಸನ್ಗೆ ಕೆಲವ್ರಿಗೆ ಒಂದು ಪರ್ಸನಲ್ ಅಡಿಕ್ಷನ್ಸ್ ಇದೆ, ಸಿಗರೇಟ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು. ಸೊ ಅಥವಾ ಇನ್ನೇನಾದ್ರೂ ಬೇಡದೇ ಇರೋ ಒಂದು ಬ್ಯಾಡ್ ಹ್ಯಾಬಿಟ್, ಸುಮ್ನೆ ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡೋದಾಗಿರ್ಬೋದು ಅಥವಾ ಪದೇ ಪದೇ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಈ ತರ ಏನಾದ್ರೂ ಟ್ರೇಟ್ಸ್ ಇದ್ರೆ ಕುತ್ಕೊಂಡು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬಿಟ್ಟು ಇದರಿಂದ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಅಂತ ಅವ್ರಿಗೆ ಹೇಳಿ. ಓಕೆನಾ? ಸೊ ಇದು ನನ್ಗೆ ಹರ್ಟ್ ಆಗ್ತಾ ಇದೆ, ಸೊ ಇದನ್ನ ಮಾಡಬೇಡಿ ಅಂತ ಹೇಳಿ. ಅಂಡ್ ಹೆಲ್ತ್, ಆಬ್ವಿಯಸ್ಲಿ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲಿಂದ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ, ಅದೆಲ್ಲರಿಗೂ ಗೊತ್ತಿರೋದೆ. ಸೊ ಅದನ್ನ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿಸಿ ಅದರಿಂದ ಹೊರ ಕರ್ಕೊಂಬನ್ನಿ ಅಷ್ಟೇ. ದಿಸ್ ಇಸ್ ದ ಫೈನಲ್ ಮೆಸೇಜ್. ಓಕೆ, ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ರೀಡಿಂಗ್ ಅಂತ ಅನ್ಕೊಂತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಂಗ್ ಅಂತ ಒತ್ತೋದನ್ನ ಮರಿಬೇಡಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ. ಸೊ ವೋಟಿಂಗ್ ನ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ಟಾಪಿಕ್ ಕೆರಿಯರ್ ರೀಡಿಂಗ್ ಬೇಕಾ, ಮನಿ ರೀಡಿಂಗ್ ಬೇಕಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಏಂಜಲಿಕ್ ನಂಬರ್ ನ ನೋಡ್ತಾ ಇದ್ದೀರಾ, ಯಾವ ಏಂಜಲಿಕ್ ನಂಬರ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿ. ಅಪಾರ್ಟ್ ಫ್ರಮ್ ದೀಸ್ ಟಾಪಿಕ್ಸ್ ಬೇರೆ ಯಾವ್ದಾದ್ರು ಟಾಪಿಕ್ಸ್ ನಿಮಗೆ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ಏಂಜಲ್ ನಂಬರ್ಸ್ ಯಾಕೆ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಅದ್ರ ಬಗ್ಗೆನೂ ಈ ಕ್ವಶನ್ಸ್ ಅನ್ನ ಹಾಕ್ಬೋದು. ಐ ವಿಲ್ ಟ್ರೈ ಟು ಆನ್ಸರ್ ದಟ್. ಓಕೆ, ಒಂದು ವಿಡಿಯೋ ಮುಖಾಂತರನೇ ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಸೊ ನೀವ್ ಇಂಟ್ರೆಸ್ಟ್ ಇದ್ದೀರಾ ಅಂದ್ರೆ ಮಾತ್ರ ಅದೆಲ್ಲ ಮಾಡಕ್ ಸಾಧ್ಯ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಇಂಟ್ರಾಕ್ಟ್ ಅನ್ನ ಮಾಡೋದನ್ನ ಮರಿಬೇಡಿ. ಐ ಲವ್ ಟು ಇಂಟ್ರಾಕ್ಟ್ ವಿತ್ ಯು ಪೀಪಲ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕೆಂಡ್. ರಾಧೆ ರಾಧೆ, ಬಾಯ್.